ಈ ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆ ಘೋಷಣೆ ಆದ ನಂತರದಲ್ಲಿ ಎರಡೂ ಕ್ಷೇತ್ರವನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ವಂಶವಾದ ಓವರ್ ಎವ್ರಿಥಿಂಗ್ ಎಲ್ಸ್, ಓವರ್ ಈವನ್ ಸಿದ್ಧಾಂತ, ಓವರ್ ಈವನ್ ನಿಷ್ಠೆ, ಓವರ್ ಈವನ್ ಪ್ರಾಮಾಣಿಕತೆ ಅಂತ ಅನ್ನಿಸ್ಬಿಡ್ತಾ ಅಂತ. ವಂಶವಾದ ಅದು ಯಾವ ಪಕ್ಷಕ್ಕೂ ಅಂತ ದೊಡ್ಡ ಅಪವಾದವಾಗಿ ಉಳಿದಿಲ್ಲ. ಈಗ ಎಲ್ಲ ಪಕ್ಷಗಳು ಮಾಡ್ತೇವೆ. ಆದ್ರೆ ಒಂದ್ ಸ್ವಲ್ಪ ವಂಶವಾದ ಆಗ್ಲಿ ಇನ್ನೊಂದಾಗ್ಲಿ ವರ್ಕ್ ಆಗೋದು ಯಾವಾಗಂದ್ರೆ ಇಫ್ ದೇರ್ ಇಸ್ ಎನ್ ಸೆನ್ಸ್ ಆಫ್ ಸಿಂಪತಿ ಪಾಸಿಬಿಲಿಟಿ. ಆ ಸಿಂಪತಿ ಫ್ಯಾಕ್ಟರ್ ಇಲ್ಲ ಇಲ್ಲಿ. ಎಚ್ ವೈ ಮೇಟಿ ಆಗ್ಲಿ, ಶಾಮನೂರು ಶಿವಶಂಕರಪ್ಪ ಆಗ್ಲಿ ತುಂಬು ಜೀವನ ನಡೆಸಿ ಸಹಜ ಸಾವನ್ನ ಅಪ್ಕೊಂಡು ತೀರ್ಕೊಂಡು ಹೋಗಿದ್ದಾರೆ. ಯಾವ ಸಿಂಪತಿ ಮೂಲಕವಾಗಿ ಓಟ್ ಹಾಕೋ ಅಗತ್ಯ ಏನು ಸಂದರ್ಭ ಇಲ್ಲ. ಹಾಗಿರುವಾಗ ಈಗ ಶಾಮನೂರು ಶಿವಶಂಕರಪ್ಪ ಕುಟುಂಬ ತಗೊಳ್ಳಿ, ಎಸ್ ಮಲ್ಲಿಕಾರ್ಜುನ್ ಮಂತ್ರಿ, ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಮತ್ತೆ ಮಗನಿಗೂ MLA ಟಿಕೆಟ್ ಕೊಡ್ತೇನೆ ಅಂತಂದ್ರೆ ಸ್ವಲ್ಪ ಆಭಾಸ ಆಗುತ್ತೆ. ಮತ್ತೆ ಅದು ಆ ಕುಟುಂಬದ ಹಿಡಿತವನ್ನು ತೋರಿಸ್ತದೋ ಅಥವಾ ಆ ಕುಟುಂಬ ಅಷ್ಟು ಅನಿವಾರ್ಯ ಆಗಿದ್ದು ಕಾಂಗ್ರೆಸ್ಗೆ, ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಆದ್ರೆ ಈ ಪೈಲ್ವಾನ್ ಜಬ್ಬಾರ್ ಇದರಲ್ಲ, ನಮ್ಮ ಮುಸ್ಲಿಂ ಅಭ್ಯರ್ಥಿ ಇವತ್ತು ನಮ್ಮ ಬಂಡಾಯವಾಗಿ ಇದು ಮಾಡಿದಾರಲ್ಲ, ನಾಮಪತ್ರ ಸಲ್ಲಿಸಿದ್ದಾರೆ. ಅವರೆಲ್ಲರ ಒಂದು ಏನು ನಂಬಿಕೆ ಏನಂದ್ರೆ ಶಾಮನೂರು ಶಿವಶಂಕರಪ್ಪ ತಾನು ರಿಟೈರ್ ಆದ್ಮೇಲೆ ಅಥವಾ ತನ್ನ ನಂತರದಲ್ಲಿ ನಿಮಗೆ ನಾನು ಅಲ್ಪಸಂಖ್ಯಾತರಿಗೆ ನಾನು ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರು ಅಂತ ಇವ್ರು ಹೇಳ್ತಾರೆ. ಹಾಗೆ ಹೇಳಿದ್ದು ಯಾರು ಎದುರಿಗೆ ಹೇಳಿದ್ರು ಏನೋ ಅದು ಬೇರೆ ವಿಚಾರ. ಬಟ್ ಐದರ್ ವೇ ಯಾರಿಗೂ ಇದು ಇಟ್ ಈಸ್ ನೋ ವಿನ್ ಸಿಚುವೇಶನ್. ಈ ಕಡೆ ಅಲ್ಪಸಂಖ್ಯಾತ ಸಮುದಾಯಗಳಿಗೂ ಅಂತ ಅಡ್ವಾಂಟೇಜ್ ಇಲ್ಲ. ಮತ್ತೆ ಶಿವಶಂಕರಪ್ಪ ಕುಟುಂಬಕ್ಕೆ ಸರ್ಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ ಅನ್ನೋದೊಂದು ಬಿಟ್ರೆ ಬೇರೆ ಅಂತ ವಿಶೇಷ ಭಾವನಾತ್ಮಕ ಅಡ್ವಾಂಟೇಜ್ ಇಲ್ಲ. ಹಾಗೆ HY ವಿಚಾರದಲ್ಲೂ ಕೂಡ ಅವರು ಕೂಡ ವಯೋಸಹಜ ಕಾರಣಗಳಿಂದ ತೀರ್ಕೊಂಡು ಹೋದ್ರು. ಮಕ್ಕಳಲ್ಲೇನೆ ಭಿನ್ನಾಭಿಪ್ರಾಯ ಇತ್ತು, ನನಗೆ ಬೇಕು ನಿನಗೆ ಬೇಕು ಅಂತ ಹೇಳಿ. ಅಲ್ಲಿ ಇನ್ನೊಂದು ಸೂಕ್ಷ್ಮ ಏನಂದ್ರೆ ಕಳೆದ ಚುನಾವಣೆಯಲ್ಲಿ ಮೇಟಿ ಗೆದ್ದಿದ್ದು ಬಹಳ ಚಿಕ್ಕ ಅಂತರದಿಂದ, ಬಹಳ ದೊಡ್ಡ ಲೀಡ್ ಏನಲ್ಲ ಚರಂತಿಮಠ ವಿರುದ್ಧ. ಈಗ ಚರಂತಿಮಠ ಅವರು ಈಗ ಅಲ್ಲಿ ಹಾಗೆ ಅದನ್ನು ಇದು ಮಾಡ್ಕೋತಾರೆ ಅಂತ ತನ್ನ ವರ್ಚಸ್ಸು ವರ್ಧಿಸಿಕೊಳ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಈ ಎರಡು ಬೈ ಎಲೆಕ್ಷನ್ ಹೇಳಿದವಲ್ಲ, ನನಗೆ ಯಾಕೆ ಇದು ಕುತೂಹಲಕಾರಿ ಅಂದ್ರೆ ಈಗ ಸರ್ಕಾರ ಅರ್ಧ ದಾರಿಯನ್ನು ಸವಿಸಿಬಿಟ್ಟಿದೆ. ಈ ಅರ್ಧ ದಾರಿ ಸವಿಸಿದ ಸರ್ಕಾರ, ಈ ಸರ್ಕಾರದ ಸಾಧನೆಗಳು, ಇದರ ಎಡವಟ್ಟುಗಳ ಬಗ್ಗೆ ಜನರಲ್ಲಿ ಅಭಿಪ್ರಾಯ ಏನಿದೆ, ದಾಟ್ ನೀಡ್ಸ್ ಟು ಬಿ ರೆಕಾರ್ಡೆಡ್. ಆ ವಿಚಾರದಲ್ಲಿ ಬಿಜೆಪಿ ಹೇಗೆ ಮುಂದೆ ಹೋಗುತ್ತೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಚುನಾವಣಾ ಶಾಸ್ತ್ರ ಸೈಫಾಲಜಿನಲ್ಲಿ smaller elections are indicators of bigger elections. Bigger elections are not indicators of smaller elections. ಹಂಗಿರೋದಿಲ್ಲ. ಅದು ಕೂಡ ಒಂದು ಅಧಿಕಾರಾರೂಢ ಪಕ್ಷ ಕಾಂಗ್ರೆಸ್ ಸಾಮಾನ್ಯವಾಗಿ ಉಪಚುನಾವಣೆಯಲ್ಲಿ ಅಧಿಕಾರಾರೂಢ ಪಕ್ಷಕ್ಕೆ ಒಂದು ಅಡ್ವಾಂಟೇಜ್ ಇರ್ತದೆ. ಆ ಅಡ್ವಾಂಟೇಜ್ ಇಟ್ಕೊಂಡು ಕೂಡ ಈ ಚುನಾವಣೆಗಳಲ್ಲಿ ಈ ಎರಡು ಬೈ ಎಲೆಕ್ಷನ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಥವಾ ಬಿಜೆಪಿ ಅಥವಾ ಬೇರೆ ಪಕ್ಷಕ್ಕೆ ಸೀಟ್ಗಳು ಹೋಗಿಬಿಟ್ರೆ ಅದು ಇಟ್ ವಿಲ್ ಬಿ a complete commentary on ಸಿದ್ದರಾಮಯ್ಯ's governance. ಪ್ರಾಬಬ್ಲಿ ವಿರೋಧ ಪಕ್ಷಗಳಿಗೆ ಮುಂದಿನ ದೊಡ್ಡ ಚುನಾವಣೆಗೆ ಒಂದು ವೇದಿಕೆಯನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ, ಒಂದು ದೊಡ್ಡ ನರೇಟಿವ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ವೇದಿಕೆ ಆಗುತ್ತೆ. ಈ ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆ ಘೋಷಣೆ ಆದ ನಂತರದಲ್ಲಿ ಎರಡೂ ಕ್ಷೇತ್ರವನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ವಂಶವಾದ ಓವರ್ ಎವ್ರಿಥಿಂಗ್ ಎಲ್ಸ್, ಓವರ್ ಈವನ್ ಸಿದ್ಧಾಂತ, ಓವರ್ ಈವನ್ ನಿಷ್ಠೆ, ಓವರ್ ಈವನ್ ಪ್ರಾಮಾಣಿಕತೆ ಅಂತ ಅನ್ನಿಸ್ಬಿಡ್ತಾ ಅಂತ. ವಂಶವಾದ ಅದು ಯಾವ ಪಕ್ಷಕ್ಕೂ ಅಂತ ದೊಡ್ಡ ಅಪವಾದವಾಗಿ ಉಳಿದಿಲ್ಲ. ಈಗ ಎಲ್ಲ ಪಕ್ಷಗಳು ಮಾಡ್ತೇವೆ. ಆದ್ರೆ ಒಂದ್ ಸ್ವಲ್ಪ ವಂಶವಾದ ಆಗ್ಲಿ ಇನ್ನೊಂದಾಗ್ಲಿ ವರ್ಕ್ ಆಗೋದು ಯಾವಾಗಂದ್ರೆ ಇಫ್ ದೇರ್ ಇಸ್ ಎನ್ ಸೆನ್ಸ್ ಆಫ್ ಸಿಂಪತಿ ಪಾಸಿಬಿಲಿಟಿ. ಆ ಸಿಂಪತಿ ಫ್ಯಾಕ್ಟರ್ ಇಲ್ಲ ಇಲ್ಲಿ. HY ಮೇಟಿ ಆಗ್ಲಿ, ಶಾಮನೂರು ಶಿವಶಂಕರಪ್ಪ ಆಗ್ಲಿ ತುಂಬು ಜೀವನ ನಡೆಸಿ ಸಹಜ ಸಾವನ್ನ ಅಪ್ಕೊಂಡು ತೀರ್ಕೊಂಡು ಹೋಗಿದ್ದಾರೆ. ಯಾವ ಸಿಂಪತಿ ಮೂಲಕವಾಗಿ ಓಟ್ ಹಾಕೋ ಅಗತ್ಯ ಏನು ಸಂದರ್ಭ ಇಲ್ಲ. ಹಾಗಿರುವಾಗ ಈಗ ಶಾಮನೂರು ಶಿವಶಂಕರಪ್ಪ ಕುಟುಂಬ ತಗೊಳ್ಳಿ, ಎಸ್ ಮಲ್ಲಿಕಾರ್ಜುನ್ ಮಂತ್ರಿ, ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಮತ್ತೆ ಮಗನಿಗೂ MLA ಟಿಕೆಟ್ ಕೊಡ್ತೇನೆ ಅಂತಂದ್ರೆ ಸ್ವಲ್ಪ ಆಭಾಸ ಆಗುತ್ತೆ. ಮತ್ತೆ ಅದು ಆ ಕುಟುಂಬದ ಹಿಡಿತವನ್ನು ತೋರಿಸ್ತದೋ ಅಥವಾ ಆ ಕುಟುಂಬ ಅಷ್ಟು ಅನಿವಾರ್ಯ ಆಗಿದ್ದು ಕಾಂಗ್ರೆಸ್ಗೆ, ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಆದ್ರೆ ಈ ಪೈಲ್ವಾನ್ ಜಬ್ಬಾರ್ ಇದರಲ್ಲ, ನಮ್ಮ ಮುಸ್ಲಿಂ ಅಭ್ಯರ್ಥಿ ಇವತ್ತು ನಮ್ಮ ಬಂಡಾಯವಾಗಿ ಇದು ಮಾಡಿದಾರಲ್ಲ, ನಾಮಪತ್ರ ಸಲ್ಲಿಸಿದ್ದಾರೆ. ಅವರೆಲ್ಲರ ಒಂದು ಏನು ನಂಬಿಕೆ ಏನಂದ್ರೆ ಶಾಮನೂರು ಶಿವಶಂಕರಪ್ಪ ತಾನು ರಿಟೈರ್ ಆದ್ಮೇಲೆ ಅಥವಾ ತನ್ನ ನಂತರದಲ್ಲಿ ನಿಮಗೆ ನಾನು ಅಲ್ಪಸಂಖ್ಯಾತರಿಗೆ ನಾನು ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರು ಅಂತ ಇವ್ರು ಹೇಳ್ತಾರೆ. ಹಾಗೆ ಹೇಳಿದ್ದು ಯಾರು ಎದುರಿಗೆ ಹೇಳಿದ್ರು ಏನೋ ಅದು ಬೇರೆ ವಿಚಾರ. ಬಟ್ ಐದರ್ ವೇ ಯಾರಿಗೂ ಇದು ಇಟ್ ಈಸ್ ನೋ ವಿನ್ ಸಿಚುವೇಶನ್.
ಈ ಕಡೆ ಅಲ್ಪಸಂಖ್ಯಾತ ಸಮುದಾಯಗಳಿಗೂ ಅಂತ ಅಡ್ವಾಂಟೇಜ್ ಇಲ್ಲ. ಮತ್ತೆ ಶಿವಶಂಕರಪ್ಪ ಕುಟುಂಬಕ್ಕೆ ಸರ್ಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ ಅನ್ನೋದನ್ನ ಬಿಟ್ರೆ ಬೇರೆ ಅಂತ ವಿಶೇಷ ಭಾವನಾತ್ಮಕ ಅಡ್ವಾಂಟೇಜ್ ಇಲ್ಲ. ಹಾಗೆ HYMT ವಿಚಾರದಲ್ಲೂ ಕೂಡ ಅವರು ಕೂಡ ವಯೋಸಹಜ ಕಾರಣಗಳಿಂದ ತೀರ್ಕೊಂಡು ಹೋದ್ರು. ಮಕ್ಕಳಲ್ಲೇನೆ ಭಿನ್ನಾಭಿಪ್ರಾಯ ಇತ್ತು, ನನಗ್ ಬೇಕು ನಿನಗ್ ಬೇಕು ಅಂತ ಹೇಳಿ. ಅಲ್ಲಿ ಇನ್ನೊಂದು ಸೂಕ್ಷ್ಮ ಏನಂದ್ರೆ, ಕಳೆದ ಚುನಾವಣೆಯಲ್ಲಿ ಮೇಟಿ ಗೆದ್ದಿದ್ದು ಬಹಳ ಚಿಕ್ಕ ಅಂತರದಿಂದ, ಅದು ಬಹಳ ದೊಡ್ಡ ಲೀಡ್ ಏನಲ್ಲ ಚರಂತಿಮಠ ವಿರುದ್ಧ. ಈಗ ಚರಂತಿಮಠ ಅವರು ಈಗ ಅಲ್ಲಿ ಹಾಗೆ ಅದನ್ನು ಇದು ಮಾಡ್ಕೋತಾರೆ ಅಂತ ತನ್ನ ವರ್ಚಸ್ಸು ವರ್ಧಿಸ್ಕೊಳ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಈ ಎರಡು ಬೈ ಎಲೆಕ್ಷನ್ ಹೇಳಿದವಲ್ಲ, ನನಗೆ ಯಾಕೆ ಇದು ಕುತೂಹಲಕಾರಿ ಅಂದ್ರೆ, ಈಗ ಸರ್ಕಾರ ಅರ್ಧ ದಾರಿಯನ್ನು ಸವಿಸಿಬಿಟ್ಟಿದೆ. ಈ ಅರ್ಧ ದಾರಿ ಸವಿಸಿದ ಸರ್ಕಾರ, ಈ ಸರ್ಕಾರದ ಸಾಧನೆಗಳು, ಇದರ ಎಡವಟ್ಟುಗಳ ಬಗ್ಗೆ ಜನರಲ್ಲಿ ಅಭಿಪ್ರಾಯ ಏನಿದೆ, ದಾಟ್ ನೀಡ್ಸ್ ಟು ಬಿ ರೆಕಾರ್ಡೆಡ್. ಆ ವಿಚಾರದಲ್ಲಿ ಬಿಜೆಪಿ ಹೇಗೆ ಮುಂದೆ ಹೋಗುತ್ತೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಚುನಾವಣಾ ಶಾಸ್ತ್ರ ಸೈಫಾಲಜಿನಲ್ಲಿ ಸ್ಮಾಲರ್ ಎಲೆಕ್ಷನ್ಸ್ ಆರ್ ಇಂಡಿಕೇಟರ್ಸ್ ಆಫ್ ಬಿಗರ್ ಎಲೆಕ್ಷನ್ಸ್. ಬಿಗರ್ ಎಲೆಕ್ಷನ್ಸ್ ಆರ್ ನಾಟ್ ಇಂಡಿಕೇಟರ್ ಸ್ಮಾಲರ್ ಎಲೆಕ್ಷನ್ಸ್. ಹಂಗಿರೋದಿಲ್ಲ. ಅದು ಕೂಡ ಒಂದು ಅಧಿಕಾರೂಢ ಪಕ್ಷ ಕಾಂಗ್ರೆಸ್ ಸಾಮಾನ್ಯವಾಗಿ ಉಪಚುನಾವಣೆಯಲ್ಲಿ ಅಧಿಕಾರೂಢ ಪಕ್ಷಕ್ಕೆ ಒಂದು ಅಡ್ವಾಂಟೇಜ್ ಇರ್ತದೆ. ಆ ಅಡ್ವಾಂಟೇಜ್ ಇಟ್ಕೊಂಡು ಕೂಡ ಈ ಚುನಾವಣೆಗಳಲ್ಲಿ, ಈ ಎರಡು ಬೈ ಎಲೆಕ್ಷನ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಅಥವಾ ಬಿಜೆಪಿ ಅಥವಾ ಬೇರೆ ಪಕ್ಷಕ್ಕೆ ಸೀಟ್ಗಳು ಹೋಗಿಬಿಟ್ರೆ, ಅದು ಇಟ್ ವಿಲ್ ಬಿ a complete commentary on ಸಿದ್ದರಾಮಯ್ಯ's governance. ಪ್ರಾಬಬ್ಲಿ ವಿರೋಧ ಪಕ್ಷಗಳಿಗೆ ಮುಂದಿನ ದೊಡ್ಡ ಚುನಾವಣೆಗೆ ಒಂದು ವೇದಿಕೆಯನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ, ಒಂದು ದೊಡ್ಡ ನರೇಟಿವ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ವೇದಿಕೆ ಆಗುತ್ತೆ. ಈ ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ, ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆ ಘೋಷಣೆ ಆದ ನಂತರದಲ್ಲಿ, ಎರಡು ಕ್ಷೇತ್ರವನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ, ವಂಶವಾದ ಓವರ್ ಎವ್ರಿಥಿಂಗ್ ಎಲ್ಸ್, ಓವರ್ ಈವನ್ ಸಿದ್ಧಾಂತ, ಓವರ್ ಈವನ್ ನಿಷ್ಠೆ, ಓವರ್ ಈವನ್ ಪ್ರಾಮಾಣಿಕತೆ ಅಂತ ಅನ್ನಿಸ್ಬಿಡ್ತಾ ಅಂತ. ವಂಶವಾದ ಅದು ಯಾವ ಪಕ್ಷಕ್ಕೂ ಅಂತ ದೊಡ್ಡ ಅಪವಾದವಾಗಿ ಉಳಿದಿಲ್ಲ. ಈಗ ಎಲ್ಲ ಪಕ್ಷಗಳು ಮಾಡ್ತೇವೆ. ಆದ್ರೆ ಒಂದ್ ಸ್ವಲ್ಪ ವಂಶವಾದ ಆಗ್ಲಿ ಇನ್ನೊಂದಾಗ್ಲಿ ವರ್ಕ್ ಆಗೋದು ಯಾವಾಗ ಅಂದ್ರೆ, ಇಫ್ ದೇರ್ ಇಸ್ ಎನಿ ಸೆನ್ಸ್ ಆಫ್ ಸಿಂಪತಿ ಪಾಸಿಬಿಲಿಟಿ. ಆ ಸಿಂಪತಿ ಫ್ಯಾಕ್ಟರ್ ಇಲ್ಲ ಇಲ್ಲಿ. HYMT ಆಗ್ಲಿ, ಶಾಮು ಶಿವಶಂಕರಪ್ಪ ಆಗ್ಲಿ ತುಂಬ ಜೀವನ ನಡೆಸಿ ಸಹಜ ಸಾವನ್ನ ಅಪ್ಕೊಂಡು ತೀರ್ಕೊಂಡು ಹೋಗಿದ್ದಾರೆ. ಯಾವ ಸಿಂಪತಿ ಮೂಲಕವಾಗಿ ಓಟ್ ಹಾಕೋ ಅಗತ್ಯ ಏನು ಸಂದರ್ಭ ಇಲ್ಲ. ಹಾಗಿರುವಾಗ ಈಗ ಶಾಮು ಶಿವಶಂಕರಪ್ಪ ಕುಟುಂಬ ತಗೊಳ್ಳಿ, SS ಮಲ್ಲಿಕಾರ್ಜುನ್ ಮಂತ್ರಿ, ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಮತ್ತೆ ಮಗನಿಗೂ MLA ಟಿಕೆಟ್ ಕೊಡ್ತೇನೆ ಅಂತಂದ್ರೆ ಸ್ವಲ್ಪ ಆಭಾಸ ಆಗುತ್ತೆ. ಮತ್ತೆ ಅದು ಆ ಕುಟುಂಬದ ಹಿಡಿತವನ್ನು ತೋರಿಸ್ತದೋ ಅಥವಾ ಆ ಕುಟುಂಬ ಅಷ್ಟು ಅನಿವಾರ್ಯ ಆಗಿದ್ದು ಕಾಂಗ್ರೆಸ್ಗೆ, ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಆದ್ರೆ ಈ ಪೈಲ್ವಾನ್ ಜಬ್ಬಾರ್ ಇದಾರಲ್ಲ, ನಮ್ಮ ಮುಸ್ಲಿಂ ಅಭ್ಯರ್ಥಿ, ಇವತ್ತು ನಮ್ಮ ಬಂಡಾಯವಾಗಿ ಇದು ಮಾಡಿದಾರಲ್ಲ, ನಾಮಪತ್ರ ಸಲ್ಲಿಸಿದ್ದಾರೆ, ಅವರೆಲ್ಲರ ಒಂದು ಏನು ನಂಬಿಕೆ ಏನಂದ್ರೆ, ಶಾಮನೂರು ಶಿವಶಂಕರಪ್ಪ ತಾನು ರಿಟೈರ್ ಆದ್ಮೇಲೆ ಅಥವಾ ತನ್ನ ನಂತರದಲ್ಲಿ ನಿಮಗೆ ನಾನು ಅಲ್ಪಸಂಖ್ಯಾತರಿಗೆ ನಾನು ಬಿಟ್ಕೊಡ್ತೇನೆ ಅಂತ ಹೇಳಿದ್ರು ಅಂತ ಇವ್ರು ಹೇಳ್ತಾರೆ. ಹಾಗೆ ಹೇಳಿದ್ದು ಯಾರು ಎದುರಿಗೆ ಹೇಳಿದ್ರು ಏನೋ ಅದು ಬೇರೆ ವಿಚಾರ. ಬಟ್ ಐದರ್ ವೇ ಯಾರಿಗೂ ಇದು ಇಟ್ ಈಸ್ ನೋ ವಿನ್ ಸಿಚುವೇಶನ್. ಈ ಕಡೆ ಅಲ್ಪಸಂಖ್ಯಾತ ಸಮುದಾಯಗಳಿಗೂ ಅಂತ ಅಡ್ವಾಂಟೇಜ್ ಇಲ್ಲ. ಮತ್ತೆ ಶಿವಶಂಕರಪ್ಪ ಕುಟುಂಬಕ್ಕೆ ಸರ್ಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ ಅನ್ನೋದನ್ನ ಬಿಟ್ರೆ ಬೇರೆ ಅಂತ ವಿಶೇಷ ಭಾವನಾತ್ಮಕ ಅಡ್ವಾಂಟೇಜ್ ಇಲ್ಲ. ಹಾಗೆ HYMT ವಿಚಾರದಲ್ಲೂ ಕೂಡ ಅವರು ಕೂಡ ವಯೋಸಹಜ ಕಾರಣಗಳಿಂದ ತೀರ್ಕೊಂಡು ಹೋದ್ರು. ಮಕ್ಕಳಲ್ಲೇನೆ ಭಿನ್ನಾಭಿಪ್ರಾಯ ಇತ್ತು, ನನಗ್ ಬೇಕು ನಿನಗ್ ಬೇಕು ಅಂತ ಹೇಳಿ. ಅಲ್ಲಿ ಇನ್ನೊಂದು ಸೂಕ್ಷ್ಮ ಏನಂದ್ರೆ, ಕಳೆದ ಚುನಾವಣೆಯಲ್ಲಿ ಮೇಟಿ ಗೆದ್ದಿದ್ದು ಬಹಳ ಚಿಕ್ಕ ಅಂತರದಿಂದ, ಅದು ಬಹಳ ದೊಡ್ಡ ಲೀಡ್ ಏನಲ್ಲ ಚರಂತಿಮಠ ವಿರುದ್ಧ. ಈಗ ಚರಂತಿಮಠ ಅವರು ಈಗ ಅಲ್ಲಿ ಹಾಗೆ ಅದನ್ನು ಇದು ಮಾಡ್ಕೋತಾರೆ ಅಂತ ತನ್ನ ವರ್ಚಸ್ಸು ವರ್ಧಿಸ್ಕೊಳ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಈ ಎರಡು ಬೈ ಎಲೆಕ್ಷನ್ ಹೇಳಿದವಲ್ಲ, ನನಗೆ ಯಾಕೆ ಇದು ಕುತೂಹಲಕಾರಿ ಅಂದ್ರೆ, ಈಗ ಸರ್ಕಾರ ಅರ್ಧ ದಾರಿಯನ್ನು ಸವಿಸಿಬಿಟ್ಟಿದೆ. ಈ ಅರ್ಧ ದಾರಿ ಸವಿಸಿದ ಸರ್ಕಾರ, ಈ ಸರ್ಕಾರದ ಸಾಧನೆಗಳು, ಇದರ ಎಡವಟ್ಟುಗಳ ಬಗ್ಗೆ ಜನರಲ್ಲಿ ಅಭಿಪ್ರಾಯ ಏನಿದೆ, ದಾಟ್ ನೀಡ್ಸ್ ಟು ಬಿ ರೆಕಾರ್ಡೆಡ್. ಆ ವಿಚಾರದಲ್ಲಿ ಬಿಜೆಪಿ ಹೇಗೆ ಮುಂದೆ ಹೋಗುತ್ತೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಚುನಾವಣಾ ಶಾಸ್ತ್ರ ಸೈಫಾಲಜಿನಲ್ಲಿ ಸ್ಮಾಲರ್ ಎಲೆಕ್ಷನ್ಸ್ ಆರ್ ಇಂಡಿಕೇಟರ್ಸ್ ಆಫ್ ಬಿಗರ್ ಎಲೆಕ್ಷನ್ಸ್. ಬಿಗರ್ ಎಲೆಕ್ಷನ್ಸ್ ಆರ್ ನಾಟ್ ಇಂಡಿಕೇಟರ್ ಸ್ಮಾಲರ್ ಎಲೆಕ್ಷನ್ಸ್. ಹಂಗಿರೋದಿಲ್ಲ. ಅದು ಕೂಡ ಒಂದು ಅಧಿಕಾರೂಢ ಪಕ್ಷ ಕಾಂಗ್ರೆಸ್ ಸಾಮಾನ್ಯವಾಗಿ ಉಪಚುನಾವಣೆಯಲ್ಲಿ ಅಧಿಕಾರೂಢ ಪಕ್ಷಕ್ಕೆ ಒಂದು ಅಡ್ವಾಂಟೇಜ್ ಇರ್ತದೆ. ಆ ಅಡ್ವಾಂಟೇಜ್ ಇಟ್ಕೊಂಡು ಕೂಡ ಈ ಚುನಾವಣೆಗಳಲ್ಲಿ, ಈ ಎರಡು ಬೈ ಎಲೆಕ್ಷನ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ, ಅಥವಾ ಬಿಜೆಪಿ ಅಥವಾ ಬೇರೆ ಪಕ್ಷಕ್ಕೆ ಸೀಟ್ಗಳು ಹೋಗಿಬಿಟ್ರೆ, ಅದು ಇಟ್ ವಿಲ್ ಬಿ a complete commentary on ಸಿದ್ದರಾಮಯ್ಯ's governance. ಪ್ರಾಬಬ್ಲಿ ವಿರೋಧ ಪಕ್ಷಗಳಿಗೆ ಮುಂದಿನ ದೊಡ್ಡ ಚುನಾವಣೆಗೆ ಒಂದು ವೇದಿಕೆಯನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ, ಒಂದು ದೊಡ್ಡ ನರೇಟಿವ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ವೇದಿಕೆ ಆಗುತ್ತೆ. ಈ
ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಗಳ ಆಯ್ಕೆ ಘೋಷಣೆ ಆದ ನಂತರದಲ್ಲಿ ಎರಡೂ ಕ್ಷೇತ್ರವನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ವಂಶವಾದ ಓವರ್ ಎವ್ರಿಥಿಂಗ್ ಎಲ್ಸ್, ಓವರ್ ಈವನ್ ಸಿದ್ಧಾಂತ, ಓವರ್ ಈವನ್ ನಿಷ್ಠೆ, ಓವರ್ ಈವನ್ ಪ್ರಾಮಾಣಿಕತೆ ಅಂತ ಅನ್ನಿಸ್ಬಿಡ್ತಾ ಅಂತ. ವಂಶವಾದ ಅದು ಯಾವ ಪಕ್ಷಕ್ಕೂ ಅಂತ ದೊಡ್ಡ ಅಪವಾದವಾಗಿ ಉಳಿದಿಲ್ಲ ಈಗ. ಎಲ್ಲ ಪಕ್ಷಗಳು ಮಾಡ್ತೇವೆ. ಆದ್ರೆ ಒಂದ್ ಸ್ವಲ್ಪ ವಂಶವಾದ ಆಗ್ಲಿ ಇನ್ನೊಂದಾಗ್ಲಿ ವರ್ಕ್ ಆಗೋದು ಯಾವಾಗಂದ್ರೆ ಇಫ್ ದೇರ್ ಇಸ್ ಎನ್ ಸೆನ್ಸ್ ಆಫ್ ಸಿಂಪತಿ ಪಾಸಿಬಿಲಿಟಿ. ಆ ಸಿಂಪತಿ ಫ್ಯಾಕ್ಟರ್ ಇಲ್ಲ ಇಲ್ಲಿ. ಎಚ್ ವೈ ಮೇಟಿ ಆಗ್ಲಿ, ಶಾಮು ಶಿವಶಂಕರಪ್ಪ ಆಗ್ಲಿ ತುಂಬು ಜೀವನ ನಡೆಸಿ ಸಹಜ ಸಾವನ್ನ ಅಪ್ಕೊಂಡು ತೀರ್ಕೊಂಡು ಹೋಗಿದ್ದಾರೆ. ಯಾವ ಸಿಂಪತಿಯ ಮೂಲಕವಾಗಿ ಓಟ್ ಹಾಕೋ ಅಗತ್ಯ ಏನು ಸಂದರ್ಭ ಇಲ್ಲ. ಹಾಗಿರುವಾಗ ಈಗ ಶಾಮನೂರು ಶಿವಶಂಕರಪ್ಪ ಕುಟುಂಬ ತಗೊಳ್ಳಿ, ಎಸ್ ಮಲ್ಲಿಕಾರ್ಜುನ್ ಮಂತ್ರಿ, ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, ಮತ್ತೆ ಮಗನಿಗೂ MLA ಟಿಕೆಟ್ ಕೊಡ್ತೇನೆ ಅಂತಂದ್ರೆ ಸ್ವಲ್ಪ ಆಭಾಸ ಆಗುತ್ತೆ. ಮತ್ತೆ ಅದು ಆ ಕುಟುಂಬದ ಹಿಡಿತವನ್ನು ತೋರಿಸ್ತದೋ ಅಥವಾ ಆ ಕುಟುಂಬ ಅಷ್ಟು ಅನಿವಾರ್ಯ ಆಗಿದ್ದು ಕಾಂಗ್ರೆಸ್ಗೆ, ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಆದ್ರೆ ಈ ಪೈಲ್ವಾನ್ ಜಬ್ಬಾರ್ ಇದರಲ್ಲ, ನಮ್ಮ ಮುಸ್ಲಿಂ ಅಭ್ಯರ್ಥಿ ಇವತ್ತು ನಮ್ಮ ಬಂಡಾಯವಾಗಿ ಇದು ಮಾಡಿದಾರಲ್ಲ, ನಾಮಪತ್ರ ಸಲ್ಲಿಸಿದ್ದಾರೆ. ಅವರೆಲ್ಲರ ಒಂದು ಏನು ನಂಬಿಕೆ ಏನಂದ್ರೆ ಶಾಮನೂರು ಶಿವಶಂಕರಪ್ಪ ತಾನು ರಿಟೈರ್ ಆದ್ಮೇಲೆ ಅಥವಾ ತನ್ನ ನಂತರದಲ್ಲಿ ನಿಮಗೆ ನಾನು ಅಲ್ಪಸಂಖ್ಯಾತರಿಗೆ ನಾನು ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರು ಅಂತ ಇವ್ರು ಹೇಳ್ತಾರೆ. ಹಾಗೆ ಹೇಳಿದ್ದು ಯಾರು ಎದುರಿಗೆ ಹೇಳಿದ್ರು ಏನೋ ಅದು ಬೇರೆ ವಿಚಾರ. ಬಟ್ ಐದರ್ ವೇ ಯಾರಿಗೂ ಇದು ಇಟ್ ಈಸ್ ನೋ ವಿನ್ ಸಿಚುವೇಶನ್. ಈ ಕಡೆ ಅಲ್ಪಸಂಖ್ಯಾತ ಸಮುದಾಯಗಳಿಗಂತೂ ಅಡ್ವಾಂಟೇಜ್ ಇಲ್ಲ. ಮತ್ತೆ ಶಿವಶಂಕರಪ್ಪ ಕುಟುಂಬಕ್ಕೆ ಸರ್ಕಾರದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ ಅನ್ನೋದನ್ನು ಬಿಟ್ರೆ ಬೇರೆ ಅಂತ ವಿಶೇಷ ಭಾವನಾತ್ಮಕ ಅಡ್ವಾಂಟೇಜ್ ಇಲ್ಲ. ಹಾಗೆ HYMT ವಿಚಾರದಲ್ಲೂ ಕೂಡ ಅವರು ಕೂಡ ವಯೋಸಹಜ ಕಾರಣಗಳಿಂದ ತೀರ್ಕೊಂಡು ಹೋದ್ರು. ಮಕ್ಕಳಲ್ಲೇ ಭಿನ್ನಾಭಿಪ್ರಾಯ ಇತ್ತು, ನನಗೆ ಬೇಕು ನಿನಗೆ ಬೇಕು ಅಂತ ಹೇಳಿ. ಅಲ್ಲಿ ಇನ್ನೊಂದು ಸೂಕ್ಷ್ಮ ಏನಂದ್ರೆ ಕಳೆದ ಚುನಾವಣೆಯಲ್ಲಿ ಮೇಟಿ ಗೆದ್ದಿದ್ದು ಬಹಳ ಚಿಕ್ಕ ಅಂತರದಿಂದ, ಅದು ಬಹಳ ದೊಡ್ಡ ಲೀಡ್ ಏನಲ್ಲ ಚರಂತಿಮಠ ವಿರುದ್ಧ. ಈಗ ಚರಂತಿಮಠ ಅವರು ಈಗ ಅಲ್ಲಿ ಹಾಗೆ ಅದನ್ನು ಇದು ಮಾಡ್ಕೋತಾರೆ ಅಂತ ತನ್ನ ವರ್ಚಸ್ಸು ವರ್ಧಿಸ್ಕೊಳ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಈ ಎರಡು ಬೈ ಎಲೆಕ್ಷನ್ ಹೇಳಿದವಲ್ಲ, ನನಗೆ ಯಾಕೆ ಕುತೂಹಲಕಾರಿ ಅಂದ್ರೆ ಈಗ ಸರ್ಕಾರ ಅರ್ಧ ದಾರಿಯನ್ನು ಸವಿಸಿಬಿಟ್ಟಿದೆ. ಈ ಅರ್ಧ ದಾರಿ ಸವಿಸಿದ ಸರ್ಕಾರ, ಈ ಸರ್ಕಾರದ ಸಾಧನೆಗಳು, ಇದರ ಎಡವಟ್ಟುಗಳ ಬಗ್ಗೆ ಜನರಲ್ಲಿ ಅಭಿಪ್ರಾಯ ಏನಿದೆ, ದಾಟ್ ನೀಡ್ಸ್ ಟು ಬಿ ರೆಕಾರ್ಡೆಡ್. ಆ ವಿಚಾರದಲ್ಲಿ ಬಿಜೆಪಿ ಹೇಗೆ ಮುಂದೆ ಹೋಗುತ್ತೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಚುನಾವಣಾ ಶಾಸ್ತ್ರ ಸೈಫಾಲಜಿನಲ್ಲಿ ಸ್ಮಾಲರ್ ಎಲೆಕ್ಷನ್ಸ್ ಆರ್ ಇಂಡಿಕೇಟರ್ಸ್ ಆಫ್ ಬಿಗರ್ ಎಲೆಕ್ಷನ್ಸ್. ಬಿಗರ್ ಎಲೆಕ್ಷನ್ಸ್ ಆರ್ ನಾಟ್ ಇಂಡಿಕೇಟರ್ ಸ್ಮಾಲರ್ ಎಲೆಕ್ಷನ್ಸ್. ಹಂಗಿರೋದಿಲ್ಲ. ಅದು ಕೂಡ ಒಂದು ಅಧಿಕಾರೂಢ ಪಕ್ಷ ಕಾಂಗ್ರೆಸ್ ಸಾಮಾನ್ಯವಾಗಿ ಉಪಚುನಾವಣೆಯಲ್ಲಿ ಅಧಿಕಾರೂಢ ಪಕ್ಷಕ್ಕೆ ಒಂದು ಅಡ್ವಾಂಟೇಜ್ ಇರ್ತದೆ. ಆ ಅಡ್ವಾಂಟೇಜ್ ಇಟ್ಕೊಂಡು ಕೂಡ ಈ ಚುನಾವಣೆಗಳಲ್ಲಿ ಈ ಎರಡು ಬೈ ಎಲೆಕ್ಷನ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಥವಾ ಬಿಜೆಪಿ ಅಥವಾ ಬೇರೆ ಪಕ್ಷಕ್ಕೆ ಸೀಟ್ಗಳು ಹೋಗಿಬಿಟ್ರೆ ಅದು ಇಟ್ ವಿಲ್ ಬಿ a complete commentary on ಸಿದ್ದರಾಮಯ್ಯ's governance. ಪ್ರಾಬಬ್ಲಿ ವಿರೋಧ ಪಕ್ಷಗಳಿಗೆ ಮುಂದಿನ ದೊಡ್ಡ ಚುನಾವಣೆಗೆ ಒಂದು ವೇದಿಕೆಯನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ, ಒಂದು ದೊಡ್ಡ ನರೇಟಿವ್ ಅನ್ನ ಸೆಟ್ ಮಾಡ್ಕೊಳ್ಳಿಕ್ಕೆ ವೇದಿಕೆ ಆಗುತ್ತೆ.